ಎವ್ರಿವನ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ. ಹಾಗೆ ಯಾಕೆ ನಾನು ಇವತ್ತು ಇಲ್ಲಿದ್ದೀನಿ ಅಂತ ಅಂದ್ರೆ, ರೀಸೆಂಟ್ ಆಗಿ KA ನಡೆಸಿದಂತಹ SDA ಎಕ್ಸಾಮಿನೇಷನ್ ಫೆಬ್ರವರಿ 22, 2026 ನಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದನ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಕ್ವೆಶನ್ಸ್ ನ ನೋಡಿ ಕ್ವೆಶನ್ಸ್ ಅನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಅದನ್ನ ಆನ್ಸರ್ ಮಾಡಬೇಕು ಅಂತ, ಹಾಗೆ ಇದರಲ್ಲಿ ಸಿಗುವಂತಹ HYT ಟಾಪಿಕ್ ಗಳನ್ನ ಸರ್ ಇದನ್ನ ಓದಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮಾರ್ಕ್ಸ್ ಬಂದೇ ಬರುತ್ತೆ ಅನ್ನುವಂತಹ ಟಾಪಿಕ್ ಗಳನ್ನ ಚೂಸ್ ಮಾಡಿ ಅದನ್ನ ನಿಮ್ಗೆ ತಲುಪಿಸೋದಕ್ಕೆ ನಾನಿವತ್ತು ಇಲ್ಲಿದ್ದೀನಿ. ಸೊ ತಡ ಮಾಡೋದು ಬೇಡ, ಒಂದೊಂದಾಗಿ ನೋಡೋಣ. ಸೊ ಎಸ್, ಮೊದಲನೇ ಪ್ರಶ್ನೆ ಇದರಲ್ಲಿ, ಅಕ್ಬರ್ನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಅಕ್ಬರ್ ಈಸ್ ಎನ್ HYT. ಸೊ ಅಕ್ಬರ್ ಏನೆಲ್ಲ ಮಾಡಿದ್ರು, ಸೊ ಯಾವ್ದಕ್ಕೆ ಜಾಸ್ತಿ ಪ್ರೋತ್ಸಾಹವನ್ನ ಕೊಟ್ಟಿದ್ರು, ಸೊ ಮತ್ತೆ ಇನ್ನೊಂದು ಅಕ್ಬರ್ ಅಲ್ಲಿ ಇಂಪಾರ್ಟೆಂಟ್ ಆದಂತಹ ಅಂಶ ಏನಪ್ಪಾ ಅಂತ ಅಂದ್ರೆ, ಅಕ್ಬರ್ ತನ್ನ ರಾಜ್ಯವನ್ನ ಹೇಗೆ ವಿಸ್ತರಿಸಿದ ಅಂತ ಅದರಲ್ಲೇ ಕೇಳಿರುವಂತಹ ಪ್ರಶ್ನೆ ಇದು. ಮೊದಲನೇದಾಗಿ ಹಲ್ದಿಘಾಟ್ ಯುದ್ಧ, ಎರಡನೇ ಪಾಣಿಪತ್ ಕದನ, ಗುಜರಾತಿನ ವಿಜಯ, ಅಸರ್ಗಢ್ ಕೋಟೆಯ ವಿಜಯ. ಸೊ ಈ ತರ 4 ಕೊಟ್ಟು ಕ್ರೋನೋಲಾಜಿಕಲ್ ಆರ್ಡರ್ ಅನ್ನ ಕೇಳಿದ್ದಾರೆ. ಸೊ KANL ಮಾತ್ರ ಅಲ್ಲ, ಈ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ನೀವು ತಗೊಂಡ್ರೆ ಕ್ರೋನೋಲಾಜಿಕಲ್ ಆರ್ಡರ್ಸ್ ಈಸ್ ಆಲ್ವೇಸ್ ಎನ್ HYT. ಸೊ ನಿಮ್ಗೆ ಯಾರು ಎಲ್ಲಿ ಯಾವಾಗ ಏನ್ ಮಾಡಿದ್ರು ಅಂತ ನಿಖರವಾಗಿ ಗೊತ್ತಿಲ್ಲ ಅಂತಂದ್ರು, ಯಾರಾದ್ಮೇಲೆ ಯಾರು ಬರ್ತಾರೆ, ಯಾರ ಕಾಲ ಎಷ್ಟೆಷ್ಟಿರುತ್ತೆ ಇದು ನಿಮ್ಗೆ ಗೊತ್ತಿರ್ಲೇಬೇಕಾಗಿರುತ್ತೆ. ಸೊ ಹಿಸ್ಟ್ರಿ ಅಂತ ಅಂದಾಗ ನಿಮ್ಗೆ ಒಂದು ಐಡಿಯಾ ಇರಬೇಕು, ಯಾರಾದ್ಮೇಲೆ ಯಾರು ಬರ್ತಾರೆ. ಫಾರ್ ಎಕ್ಸಾಂಪಲ್ ಮುಘಲ್ ಕಿಂಗ್ಡಮ್ ಅಂತ ತಗೊಂಡ್ರೆ, ಮುಘಲ್ ರಾಜ್ಯ ಭಾರವನ್ನ ತಗೊಂಡ್ರೆ, ಮುಘಲ್ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ಯಾವ ಯಾವ ರಾಜರು ಯಾವ ಕಾಲಘಟ್ಟದಲ್ಲಿ ಆಡಳಿತವನ್ನ ನಡೆಸಿದ್ರು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಬ್ಯಾಟಲ್ ಆಫ್ ಹಲ್ದಿಘಾಟ್, ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್, ಕಾನ್ಕ್ವೆಸ್ಟ್ ಆಫ್ ಗುಜರಾತ್, ಕಾನ್ಕ್ವೆಸ್ಟ್ ಆಫ್ ಅಸಿರ್ಗಾರ್ ಫೋರ್ಟ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರ್ಬೇಕಿತ್ತು, ಬಿಕಾಸ್ BCDA ಅಂತ ಕೊಟ್ಟಿದ್ದಾರೆ, ಬಟ್ ದ ಆನ್ಸರ್ ಇಸ್ BCAD. ಆಯ್ತಾ? ಸೊ ಅಫಿಷಿಯಲ್ ಆನ್ಸರ್ ಕೀಯಲ್ಲಿ ಫಸ್ಟ್ 1 ಅಂತ ಕೊಟ್ಟು ಆಮೇಲೆ ರಿವೈಸ್ಡ್ ಕೀಯಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದು ಗ್ರೇಸ್ ಮಾರ್ಕ್ಸ್ ಅಲ್ವಾ ಸರ್, ಕ್ವೆಶನ್ ತಪ್ಪಿದೆ ಅಂತ ಬಿಟ್ಬಿಡೋದಲ್ಲ, ತಿಳ್ಕೊಂಡಿರ್ಬೇಕು ಯಾವ ಕಾಲದಲ್ಲಿ ಈ ಒಂದು ಯುದ್ಧಗಳಾಯ್ತು ಅಂತ. ಯಾಕಂದ್ರೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಡೈರೆಕ್ಟ್ ಆಗಿ ಬ್ಯಾಟಲ್ ಆಫ್ ಹಲ್ದಿಘಾಟ್ ಯಾವ ವರ್ಷ ಕೇಳಿದ್ರು, ಯಾವ ವರ್ಷ ನಡೀತು ಬ್ಯಾಟಲ್ ಆಫ್ ಹಲ್ದಿಘಾಟ್, ಅಥವಾ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ನಡೆದಂತಹ ವರ್ಷ ಯಾವುದು, ಇಸವಿ ಯಾವುದು ಅಂತ ಡೈರೆಕ್ಟ್ ಆಗಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ PYQs ನ ಅನಲೈಸ್ ಮಾಡ್ಬೇಕಾದ್ರೆ ಬರೀ ಆನ್ಸರ್ ನ ನೋಡ್ಕೊಂಡು ಸರ್ ಫಸ್ಟ್ ಆಫ್ ಇದಕ್ಕೆ 1 ಕೊಟ್ಟಿದ್ರು ಆಮೇಲೆ ಗ್ರೇಸ್ ಮಾರ್ಕ್ಸ್ ನಡೀರಿ ನೆಕ್ಸ್ಟ್ ಅಂತ ನೋಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನೀವು ಯು ವಿಲ್ ಜಸ್ಟ್ ಬಿ ವೇಸ್ಟಿಂಗ್ ಯುವರ್ ಟೈಮ್. ಸೊ ನಿಮ್ಮ ಟೈಮ್ ಅನ್ನ ವ್ಯರ್ಥ ಮಾಡ್ಕೊಂತಾ ಇರ್ತೀರಾ. PYQs ಅನ್ನ ಯಾವ ರೀತಿ ಅನಲೈಸ್ ಮಾಡ್ಬೇಕಂದ್ರೆ, ಅಕ್ಬರ್ನ ಮಿಲಿಟರಿ ಕ್ಯಾಂಪೇನ್ಸ್ ಕೇಳಿದ್ದಾರೆ. ಒನ್ ಟಾಪಿಕ್ ಸಿಕ್ತು ನಿಮ್ಗೆ. ಅಕ್ಬರ್ ತನ್ನ ಮುಘಲ್ ರಾಜ್ಯವನ್ನ ಹೇಗೆ ವಿಸ್ತರಿಸಿದ, ಇದು ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಯಾವಾಗ ನಡೀತು, 1556ರಲ್ಲಿ. ಯಾರ್ಯಾರ ನಡುವೆ? ಹೆಮು ಮತ್ತು ಅಕ್ಬರ್ನ ನಡುವೆ. ಸೊ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಹೆಮುನ ಅಕ್ಬರ್ ಸೋಲ್ಸಿ ಮುಘಲ್ ರಾಜ್ಯಭಾರವನ್ನ ಭಾರತದಲ್ಲಿ ಮುಂದುವರಿಸ್ತಾರೆ. ಸೊ ಇದು ಪಾಣಿಪತ್ನ ವಿಶೇಷತೆ. ಅದಾದ್ಮೇಲೆ ನಡೆಯುವಂಥದ್ದು ಗುಜರಾತಿನ ವಿಜಯ. ಗುಜರಾತ್ ನ ಆ ರಾಜನ ಮೇಲೆ ವಿಜಯವನ್ನ ಸಾಧಿಸಿ ಗುಜರಾತ್ ಅನ್ನ ಆಕ್ರಮಿಸ್ಕೊಂತಾರೆ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಗುಜರಾತ್ ಅಲ್ಲಿ ಇರುವಂತಹ ಆ ಒಂದು ಕೋಸ್ಟ್ ಏನಿದೆ, ಈ ಸಮುದ್ರ ತೀರ, ಅದನ್ನ ವಶಪಡಿಸ್ಕೊಳ್ತಾರೆ. ಇವಾಗ ತಮ್ಮ ವ್ಯಾಪಾರವನ್ನ ಕೂಡ ವೃದ್ಧಿಸ್ಕೊಳ್ತಾರೆ. ಇದು ಇದರ ವಿಶೇಷತೆ. ಓಕೆ, ಅದಾದ್ಮೇಲೆ ಬ್ಯಾಟಲ್ ಆಫ್ ಹಲ್ದಿಘಾಟ್. ಬ್ಯಾಟಲ್ ಆಫ್ ಹಲ್ದಿಘಾಟ್ ನಡೆದಿದ್ದು 1576ರಲ್ಲಿ. ಯಾರ ವಿರುದ್ಧ? ಮಹಾರಾಣಾ ಪ್ರತಾಪ್, ಮೇವಾರ್ನ ಮಹಾರಾಣಾ ಪ್ರತಾಪ್ ನ ವಿರುದ್ಧವಾಗಿ ನಡೆದಂತಹ ಬ್ಯಾಟಲ್ ಆಫ್ ಹಲ್ದಿಘಾಟ್. 1576ರಲ್ಲಿ ನಡೆಯುತ್ತೆ. ಹಾಗೆ 1601ರಲ್ಲಿ ಈ ಕ್ಯಾಪ್ಚರ್ಡ್ ಮ್ಯಾಸಿವ್ ಹಿಲ್ ಫೋರ್ಟ್ ಇನ್ ಅಸಿರ್ಗಢ್, ಡೆಕ್ಕನ್ ನಲ್ಲಿ, ಸೌತ್ ಅಲ್ಲಿ. ಯಾವ್ದನ್ನ? ಈ ಅಸಿರ್ಗಢ್ ಕೋಟೆಯನ್ನ ತನ್ನ ವಶಕ್ಕೆ ಪಡ್ಕೊಳ್ತಾನೆ. ಯಾರು? ಅಕ್ಬರ್. ಹಾಗಾದ್ರೆ ನಿಮ್ಮ ಒಂದು ಕಮೆಂಟ್, ನಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ನೀವಾಕಿ
ಗುಜರಾತ್ನಲ್ಲಿ ಅಕ್ಬರ್ನ ವಿರುದ್ಧ ಬ್ಯಾಟಲ್ ಮಾಡಿದಂತಹ ರಾಜ ಯಾರು ಅಂತ. ಓಕೆ, ಸೊ ದಿಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಯಾಸಿವ್ ಆಗಿ ಓದೋದ್ರಲ್ಲಿ ಏನೂ ಯೂಸ್ ಇಲ್ಲ. ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ಸ್. ಸೊ ನಾನು ಹೇಳ್ಬೋದು ಇಂಥ ರಾಜ ಮಾಡ್ದ ಅಂತ, ಬಟ್ ನಿಮ್ಗೆ ಅದು ಜಾಸ್ತಿ ನೆನಪಿರಲ್ಲ. ಯಾವಾಗ ನೀವು ಹುಡುಕ್ತಿರಲ್ವಾ, ನೀವು ನಿಮ್ಮ ಎಫರ್ಟ್ಸ್ ಅನ್ನ ಹಾಕಿದಾಗ ಆ ಎಫರ್ಟ್ಸ್ ನಿಮ್ಮ ಕೈ ಬಿಡಲ್ಲ. ಸೊ ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು, ಯು ಪುಟ್ ಯುವರ್ ಎಫರ್ಟ್ಸ್. ಸೊ ಇದನ್ನ ಕಮೆಂಟ್ ಮಾಡಿ, ಗೊತ್ತಿದ್ರೆ ಹಂಗೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಹುಡುಕಿ ಕಮೆಂಟ್ ಮಾಡಿ, ಇನ್ನೂ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಓದಿ, ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಇರುತ್ತೆ. ರೈಟ್, ನೆಕ್ಸ್ಟ್ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನಾಗಬೇಕಿತ್ತು, BCAD ಆಗ್ಬೇಕಿತ್ತು. ಆದ್ರೆ ಆನ್ಸರ್ ಕೀಯಲ್ಲಿ ಆಪ್ಷನ್ ನ ಪ್ರಕಾರ BCAD ಅಂತ ಎಲ್ಲೂ ಕೊಟ್ಟಿಲ್ಲ. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ರು KA ಅವರು. ಸೊ ಮುಂದಿನ ಪ್ರಶ್ನೆ, ಶಿವಾಜಿಯು ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ ಕೆಳಗಿನ ಯಾವ ಆಡಳಿತಗಾರರ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು? ಸೊ ನೋಡಿ, ನೀವು ಅಬ್ಸರ್ವ್ ಮಾಡ್ತಿದ್ರೆ ಮೊದಲನೇ ಪ್ರಶ್ನೆ ಮತ್ತೆ ಎರಡನೇ ಪ್ರಶ್ನೆ KAದವರು ಏನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವ ರಾಜ್ಯ ಅಥವಾ ಯಾವ ರಾಜ ತನ್ನ ರಾಜ್ಯವನ್ನ ವಿಸ್ತರಿಸಿದ, ಅದಕ್ಕೆ ಅವನು ಬಳಸಿಕೊಂಡಿರುವಂತಹ ಸ್ಟ್ರಾಟಜಿ ಯಾವುದು. ಸೊ ಹಿಸ್ಟ್ರಿ ಓದ್ಬೇಕಾದ್ರೆ, ರಾಜರುಗಳನ್ನ ಓದ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ವಿಸ್ತರಿಸಿದ, ಯಾವ ಯಾವ ಸ್ಟ್ರಾಟಜಿಗಳನ್ನ, ಯಾವ ಯಾವ ಕಾರ್ಯತಂತ್ರಗಳನ್ನ ಅವನು ಕೈ ತೆಗೆದುಕೊಂಡ, ಯಾವ ಸ್ಟ್ರಾಟಜಿ ಮೂಲಕ ತನ್ನ ರಾಜ್ಯವನ್ನ ವಿಸ್ತರಿಸಿದ, ಈ ಒಂದು ಅಂಶವನ್ನ ಫೋಕಸ್ ಮಾಡಿ ಓದ್ಬೇಕಾಗತ್ತೆ. ರೈಟ್, ಎಸ್. ಸೊ ಡ್ಯೂರಿಂಗ್ ಹಿಸ್ ಸೌತ್ ಇಂಡಿಯನ್ ಮಿಲಿಟರಿ ಎಕ್ಸ್ಪಿಡಿಷನ್ ವಿತ್ ವಿಚ್ ರೂಲರ್ಸ್ ಡಿಡ್ ಶಿವಾಜಿ ಫಾರ್ಮ್ ಎನ್ ಅಲಿಯನ್ಸ್? ಆದಿಲ್ ಶಾಹಿ ಆಫ್ ಬಿಜಾಪುರ್, ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ಮುಘಲ್ಸ್, ನಾಯಕಾಸ್ ಆಫ್ ಮಧುರೈ. ಸೊ ಇದನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಪ್ಪ? ಶಿವಾಜಿಗೂ ಮತ್ತೆ ಮುಘಲ್ಸ್ಗೆ ಆಗ್ತಾನೆ ಇರ್ಲಿಲ್ಲ. ಸೊ ಯಾವಾಗ್ಲೂ ಶಿವಾಜಿ ಅವರು ಹೇಳ್ತಾ ಇದ್ರು, ದಿಲ್ಲಿಯಲ್ಲಿ ಪಿಕಾಕ್ ಅನ್ನ, ಅಂದ್ರೆ ಪಿಕಾಕ್ ಫೆದರ್ ಏನಿರುತ್ತೆ, ನವಿಲು ಗರಿ ಏನಿರುತ್ತೆ, ಅದು ಮುಘಲರ ಸಂಕೇತ ಆಗಿರುತ್ತೆ, ಅದನ್ನ ಕತ್ತರಿಸ್ಬೇಕು ಅಂತ ಯಾವಾಗ್ಲೂ ಶಿವಾಜಿ ಅವರು ಹೇಳ್ತಾ ಇದ್ರು. ಸೊ ಮುಘಲ್ಸ್ ಆಗಕ್ ಚಾನ್ಸೇ ಇಲ್ಲ, ಹೌದಾ? ಆಮೇಲೆ ಸೌತ್ ಇಂಡಿಯನ್ ಮಿಲಿಟರಿ ಕ್ಯಾಂಪೇನ್ ಅಂತ ಹೇಳ್ತಿದ್ದಾರೆ. ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತ. ದಕ್ಷಿಣ ಭಾರತದಲ್ಲಿ ಮೊಘಲ್ ಯಾಕೆ ಬರ್ತಾರೆ? ಶಿವಾಜಿ ಇರುವಂತಹ ಟೈಮಲ್ಲಿ ದಕ್ಷಿಣಕ್ಕೆ ಇನ್ನೂ ಬಂದಿರ್ಲಿಲ್ಲ ಅಲ್ವಾ? ಸೊ ಹಾಗಾಗಿ ಮುಘಲ್ಸ್ ಬರಲ್ಲ. ನಾಯಕಾಸ್ ಆಫ್ ಮಧುರೈ, ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ಆದಿಲ್ ಶಾಹಿ ಆಫ್ ಬಿಜಾಪುರ್. ಸರ್, ಮಧುರೈ ನಾಯಕರು ಅಂತ ನೀವು ತುಂಬಾ ಕಡಿಮೆ ಓದಿರ್ತೀರ ಅಲ್ವಾ? ಸೊ ನಾಯಕಾಸ್ ಆಫ್ ಮಧುರೈ ಜೊತೆ ಅಕಸ್ಮಾತ್ ಏನಾದ್ರು ಶಿವಾಜಿ ಒಂದು ಒಪ್ಪಂದಕ್ಕೆ ಬಂದಿದ್ರೆ ನೀವು ಖಂಡಿತವಾಗ್ಲೂ ಓದಿರ್ತಿದ್ರಿ. ಸೊ ನಾಯಕಾಸ್ನ ಕೂಡ ನೀವು ಎಲಿಮಿನೇಟ್ ಮಾಡ್ಬೋದು. ಇವಾಗ ನಿಮ್ಗೆ ಉಳಿಯುವಂತಹ ಎರಡೇ ಎರಡು ಆಪ್ಷನ್ಸ್, ಆದಿಲ್ ಶಾಹಿ ಆಫ್ ಬಿಜಾಪುರ್, ಕುತುಬ್ ಶಾಹಿ ಆಫ್ ಗೋಲ್ಕೊಂಡ. ಯಾವ್ದು ಆನ್ಸರ್? ಕಮೆಂಟ್ ಮಾಡಿ. ಓಕೆ, ದ ಆನ್ಸರ್ ಇಸ್ ಕುತುಬ್ ಶಾಹಿ ಆಫ್ ಗೋಲ್ಕೊಂಡ. ಗೋಲ್ಕೊಂಡದ ಕುತುಬ್ ಶಾಹಿ ಜೊತೆಗೆ ಶಿವಾಜಿ ಅವ್ರು ಏನ್ ಮಾಡ್ಕೊಂತಾರೆ, ಒಪ್ಪಂದವನ್ನ ಮಾಡ್ಕೊಂತಾರೆ, ತಮ್ಮ ಮರಾಠ ರಾಜ್ಯವನ್ನ ವಿಸ್ತರಿಸಲಿಕ್ಕೆ. ಆ ಒಂದು ಸೌತ್ ಇಂಡಿಯನ್ ಕ್ಯಾಂಪೇನ್ ಏನ್ ಮಾಡ್ತಾರೆ, ಇಲ್ಲಿ ನೋಡಿರ್ಬೋದು ನೀವು, ಮರಾಠ ಅಕಸ್ಮಾತ್ ತಮ್ಮ ರಾಜ್ಯವನ್ನ ವಿಸ್ತರಿಸಬೇಕಂತ ಅಂದ್ರೆ ಗೋಲ್ಕೊಂಡನೇ ಮೊದಲನೇ ರಾಜ್ಯ ಆಗಿರುತ್ತೆ, ಹೌದಾ? ಸೊ ಮರಾಠಾಸು ಇಲ್ಲಿಂದ ಈ ಕಡೆ ಬರ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಅವರು ಫೇಸ್ ಮಾಡೋದು ಯಾರನ್ನ? ಗೋಲ್ಕೊಂಡದ ಕುತುಬ್ ಶಾಹಿಯನ್ನ. ಹಾಗಾಗಿ ಕಾಮನ್ ಸೆನ್ಸ್ ಅಲ್ವಾ? ಸೊ ನೀವೇನಾದ್ರೂ ಈ ತರ ಒಂದು ಮ್ಯಾಪ್ ಅನ್ನ ನೋಡಿದ್ರೆ ಮರಾಠರ ಪಕ್ಕದಲ್ಲೇ ಇದ್ದದ್ದು ಗೋಲ್ಕೊಂಡ. ಸೊ ಮರಾಠಾಸು ಒಂದು ಚೂರ್ ಮುಂದೆ ಬರ್ಬೇಕು ಅಂತಂದ್ರೂ ಗೋಲ್ಕೊಂಡದವ್ರನ್ನ ಸೋಲಿಸ್ಬೇಕಾಗಿತ್ತು ಅಥವಾ ಅವ್ರ ಜೊತೆ ರಾಜಿ ಮಾಡ್ಕೋಬೇಕಾಗಿತ್ತು. ನೋಡಪ್ಪ, ನಾನು ನಿಮ್ಗೇನು ಕಷ್ಟ ಕೊಡಲ್ಲ, ನಾನು ನಿಮ್ ಮೇಲೆ ಆಕ್ರಮಣ ಮಾಡಲ್ಲ, ಆದ್ರೆ ಬೇರೆದನ್ನ, ಜಿಂಜಿ ಫೋರ್ಟ್ ಬೇಕಿತ್ತು ಅವ್ರಿಗೆ, ವೆಲ್ಲೋರ್ ಫೋರ್ಟ್ ಬೇಕಿತ್ತು. ಯಾರಿಗೆ? ಶಿವಾಜಿ ಅವ್ರಿಗೆ ಜಿಂಜಿ ಫೋರ್ಟ್ ಮತ್ತೆ ವೆಲ್ಲೋರ್ ಫೋರ್ಟ್ ಬೇಕಿತ್ತು, ಜೊತೆಗೆ ತಾಂಜಾವೂರ್ ಬೇಕಿತ್ತು. ಯಾಕೆ? ಬಿಕಾಸ್ ಇಲ್ಲಿ ತಮ್ಮ ವ್ಯಾಪಾರವನ್ನ ವೃದ್ಧಿ ಮಾಡಿಸ್ಕೊಳ್ಳೋದಕ್ಕೆ. ಹಾಗಾಗಿ ಅವರು ಗೋಲ್ಕೊಂಡದವ್ರ ಜೊತೆ ಒಪ್ಪಂದ ಮಾಡ್ಕೋತಾರೆ, ನಾವು ನಿಮ್ಗೆ ಏನು ಮಾಡಲ್ಲ, ನನ್ಗೆ ಈ ಮೂರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ನೀನ್ ಸಹಾಯ ಮಾಡು ಅಂತ. ಸೊ ಜಿಂಜಿ ಫೋರ್ಟ್ ಅನ್ನ ಶಿವಾಜಿ ಅವರು ಕ್ಯಾಪ್ಚರ್ ಮಾಡ್ಕೋತಾರೆ, ವೆಲ್ಲೋರ್ ಫೋರ್ಟ್ ಅನ್ನ ಶಿವಾಜಿ ಅವರು ಕ್ಯಾಪ್ಚರ್ ಮಾಡ್ಕೋತಾರೆ, ಹಾಗೆ ತಾಂಜಾವೂರ್ನು ಕೂಡ ಅವರು ಕ್ಯಾಪ್ಚರ್ ಮಾಡ್ಕೋತಾರೆ. ರೈಟ್, ಎಸ್. ಸೊ ನೆಕ್ಸ್ಟ್, ಹಾಗೆ ಏನೇನಿತ್ತು ಇವರ ನಡುವೆ ಇರುವಂತಹ ಒಪ್ಪಂದ ಏನಿತ್ತು ಅವೆಲ್ಲ ಏನು ಮುಖ್ಯ ಇಲ್ಲ. ಜಸ್ಟ್ ಫಾರ್ ದಿ ಸೇಕ್ ಆಫ್ ಇನ್ಫಾರ್ಮೇಶನ್ ಐ ಗಿವನ್ ಏನೇನೆಲ್ಲ ಒಪ್ಪಂದದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿತ್ತು
ಅದೆಲ್ಲ ಇಲ್ಲಿ ಬರ್ದಿದ್ದೀನಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ಇದನ್ನ ಓದ್ಕೋಬಹುದು. ಬಟ್ ನಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಲ್ಲಿ ಗೋಲ್ಕೊಂಡದ ಕುತುಬ್ ಶಾಹಿ ಜೊತೆಗೆ ಶಿವಾಜಿ ಅವರು ನಡೆದಂತಹ ಒಪ್ಪಂದದಲ್ಲಿ ಏನೇನನ್ನ ಮಾತು ಕೊಟ್ಟಿದ್ರು ಅಂತ ಕೇಳಲ್ಲ, ಆಯ್ತಾ? ಇಲ್ಲಿವರೆಗೂ ಕೇಳಿಲ್ಲ, ಮುಂದೇನು ಕೇಳಲ್ಲ, ರೈಟ್? ಸೊ ಆಲ್ ದೋಸ್ ಆರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಿಮ್ಗೆ ಶಿವಾಜಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಅಂತಂದ್ರೆ ಓದಿ. ಇಲ್ಲ ಸರ್ ನಾನು ಎಕ್ಸಾಮ್ ಪಾಸ್ ಮಾಡಬೇಕು ಅಷ್ಟೇ, ನಮ್ಗೆ ಎಕ್ಸಾಮ್ ಪಾಸ್ ಮಾಡುವಷ್ಟು ಓದ್ಕೋತೀನಿ ಅಂತಂದ್ರೆ ಬಿಟ್ಟಾಕಿ, ರೈಟ್? ಸೊ ನೆಕ್ಸ್ಟ್ ನೋಡೋಣ. ಮೂರನೇ ಪ್ರಶ್ನೆ, ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮೇಲ್ ರವರು ಆರಂಭಿಸಲಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಇರುವಂತಹ ಮೂರನ್ನ ಮಿರ್ಜಾ ಇಸ್ಮೇಲ್ ಅವರು ಸ್ಟಾರ್ಟ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಈ ನಾಲ್ಕರಲ್ಲಿ ಮೂರನ್ನ ಮಿರ್ಜಾ ಇಸ್ಮೇಲ್ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಯಾವ ಮೂರನ್ನ ಸ್ಟಾರ್ಟ್ ಮಾಡಿದ್ರು? HAL. ಸೊ HAL ಆಕ್ಚುಲಿ ಏನ್ ಗೊತ್ತಾ, ಗೂಗಲ್ ಮಾಡಿದ್ರೆ ನೀವು HAL ಅನ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅಂತ, ಆ ಗೂಗಲ್ ನಿಮ್ಗೆ ಏನ್ ಆನ್ಸರ್ ಕೊಡುತ್ತೆ ಅಂತ ಅಂದ್ರೆ ವಾಲ್ಚಂದ್ ಹೀರಾಚಂದ್ ಅಂತ ಕೊಡುತ್ತೆ. ದಟ್ ಈಸ್ ವೈ ಇದು ಏನಂತ ಅನ್ಕೊಬೇಕು, ಇದಕ್ಕೆ ಆನ್ಸರ್ ದಿವಾನ್ ಮಿರ್ಜಾ ಇಸ್ಮೇಲ್ ಅಲ್ಲ ಸ್ಟಾರ್ಟ್ ಮಾಡಿದ್ದು, HAL ಅನ್ನ ಅನ್ಕೋಬೇಕು. ಯಾಕಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದವರು ವಾಲ್ಚಂದ್ ಹೀರಾಚಂದ್ ಅಂತ, ಹೌದಾ? ಹಿ ಈಸ್ ರೆಫರ್ಡ್ ಆಸ್ ಫೌಂಡರ್ ಆಫ್ HAL. ಬಟ್ ಇಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಕ್ವೆಶನ್ ಅನ್ನ, ಯಾರ ಕಾಲದಲ್ಲಿ ಅಂತ ನಾವು ತಗೋಬೇಕು. ಸೊ ದಿವಾನ್ ಯಾರಾಗಿದ್ರು? ಈ ವಾಲ್ಚಂದ್ ಹೀರಾಚಂದ್ ಅವರು HAL ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ದಿವಾನ್ ಆದವ್ರು ಯಾರು? ಮೈಸೂರಿಗೆ ದಿವಾನರಾದವ್ರು ಯಾರು? ಅವರು ಮಿರ್ಜಾ ಇಸ್ಮೇಲ್ ಅವರು. ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಇದ್ದಾರಲ್ವಾ, ಸೊ ಯಾರು ಏನೇ ಮಾಡ್ಲಿ, ಕೃಷ್ಣ ಬೈರೇಗೌಡ ಅವ್ರು ಮಾಡಿದ್ರು ಅಲ್ಲಿ ಯಾರಿಗೆ ಹೆಸರು ಬರುತ್ತೆ? DK ಶಿವಕುಮಾರ್ ಅವ್ರಿಗೆ ಹೆಸರು ಬರುತ್ತೆ. ಅಂದ್ರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಯಾರು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಮೈಸೂರು ದಿವಾನರಿಗೆ ಅದರ ಒಂದು ಕ್ರೆಡಿಟ್ಸ್ ಹೋಗುತ್ತೆ. ಸೊ HAL ಸ್ಟಾರ್ಟ್ ಮಾಡಿದಾಗೂ ಕೂಡ ದಿವಾನ್ ಮಿರ್ಜಾ ಇಸ್ಮೇಲ್ ರವರೇ ದಿವಾನರಾಗಿದ್ರು ಮೈಸೂರಿಗೆ. ಸೊ ಹಾಗಾಗಿ HAL ಸ್ಟಾರ್ಟ್ ಮಾಡಿದಾಗೂ ಕೂಡ ದಿವಾನ್ ಮಿರ್ಜಾ ಇಸ್ಮೇಲ್. ಬೆಳಗೊಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಅಂದ್ರೆ ಬೆಳಗೊಳಸ್ ಕೆಮಿಕಲ್ ಫರ್ಟಿಲೈಸರ್ ಫ್ಯಾಕ್ಟರಿ, ಈವನ್ ದಿಸ್ ವಾಸ್ ಸ್ಟಾರ್ಟೆಡ್ ಬೈ ಮಿರ್ಜಾ ಇಸ್ಮೇಲ್. ಹಾಗೆ ಮಂಡ್ಯದ ಸಕ್ಕರೆ ಕಾರ್ಖಾನೆ, ಸೊ ಶುಗರ್ ಫ್ಯಾಕ್ಟರಿ ಇನ್ ಮಂಡ್ಯ ವಾಸ್ ಆಲ್ಸೋ ಸ್ಟಾರ್ಟೆಡ್ ಬೈ ದಿವಾನ್ ಮಿರ್ಜಾ ಇಸ್ಮೇಲ್. ಯಾವ್ದನ್ನ ಸ್ಟಾರ್ಟ್ ಮಾಡಲಿಲ್ಲ ಅಂತಂದ್ರೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ. ಹಾಗಾದ್ರೆ ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಸರ್ ಅಂತ ಕೇಳಿದ್ರೆ ಇಟ್ ವಾಸ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಹಾಗಾದ್ರೆ ಈ ಒಂದು PYQ ಇಂದ ನಾವ್ ಏನನ್ನ ತಗೋಬೇಕು ಅಂತಂದ್ರೆ ದಿವಾನ್ಸ್ ಆಫ್ ಮೈಸೂರು, ದಿವಾನ್ಸ್ ಆಫ್ ಮೈಸೂರು. ಸೊ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ದಿವಾನರು ಯಾರು ಅನ್ನೋದ್ರಿಂದ ಕೊನೆಯ ದಿವಾನರು ಯಾರು ಇಲ್ಲಿಯವರೆಗೂ, ಜೊತೆಗೆ ಯಾವ ಯಾವ ದಿವಾನರು ಯಾವ ಯಾವ ಕೆಲಸಗಳನ್ನ ಮಾಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅಂತಂದ್ರೆ ಅವ್ರು ಏನೇನ್ ಕೆಲಸ ಮಾಡಿದ್ರು ಇದನ್ನೆಲ್ಲ ನೀವು ಗೊತ್ತಿರ್ಬೇಕು, ನೀವು ನೋಟ್ಸ್ ಮಾಡಿ ಇಟ್ಕೋಬೇಕು. ಒಂದು ಪೆನ್ ಅನ್ನ ತಗೊಳ್ಳಿ, ಒಂದು ಪೇಪರ್ ಅನ್ನ ತಗೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನೇನೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರು ಅವರು ದಿವಾನರಾಗಿದ್ದಾಗ, ಇದನ್ನೆಲ್ಲ ಬರ್ಕೊಳ್ಳಿ, ಆಯ್ತಾ? ದಿವಾನ್ ಮಿರ್ಜಾ ಇಸ್ಮೇಲ್ ನೋಡಿ, ಇದೇ ಪ್ರಶ್ನೆಯಲ್ಲಿ 3 ಬಂದಿದೆ. ಸೊ ನೆಕ್ಸ್ಟ್ ಏನಾದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದ್ದಾಗ ಯಾವುದನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಸರಿಯಾದ ಉತ್ತರ ಆಗುತ್ತೆ. ಸಿಂಪಲ್ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಪ್ರಶ್ನೆ ಮಾಡೋಣ. ಎಸ್, ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ. ದಶಾವತಾರ ಟೆಂಪಲ್ ದಿಯೋಗರ್, ವಿಷ್ಣು ದೇವಾಲಯ ಜಬಲ್ಪುರ್, ಪಾರ್ವತಿ ದೇವಾಲಯ ಸಾಂಚಿ, ಶಿವ ದೇವಾಲಯ ಭೂಮರ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅನ್ನೋದನ್ನ ನಾವು ಮಾರ್ಕ್ ಮಾಡಬೇಕಾಗಿರುತ್ತೆ. ಸೊ ಗುಪ್ತರ, ಫೈಂಡ್ ದಿ ಕರೆಕ್ಟ್ ಪೇರ್ ಆಫ್ ಗುಪ್ತಾ ಟೆಂಪಲ್ಸ್. ಸೊ ಯಾವುದು ಸರಿಯಾಗಿ ಮ್ಯಾಚ್ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿರುತ್ತೆ, ರೈಟ್?
ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತೆ. ಎ, ಬಿ ಮತ್ತು ಡಿ ಸರಿ. ಯಾಕೆ? ದಶಾವತಾರ ಟೆಂಪಲ್ ಎಸ್ ದೇವಗಢಲ್ಲಿರುತ್ತೆ. ವಿಷ್ಣು ದೇವಾಲಯ ಜಬಲ್ಪುರ್ ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಪಾರ್ವತಿ ಟೆಂಪಲ್ ಸಾಂಚಿ ಅನ್ನುವಂಥದ್ದು ತಪ್ಪಾಗಿರುತ್ತೆ. ಶಿವ ದೇವಾಲಯ ಭೂಮರ ಅನ್ನುವಂಥದ್ದು ಕೂಡ ಕರೆಕ್ಟ್ ಆಗಿರುತ್ತದೆ. ಆಪ್ಷನ್ ಎ, ಬಿ ಮತ್ತು ಡಿ ಸರಿ ಅನ್ನುವಂಥದ್ದು ಆಗತ್ತೆ. ಇನ್ನೊಂದು ನಿಮ್ಗೆ ಯಾವ ತರ ಹೇಳೋದು ಅಂತಂದ್ರೆ, ಒಂದು ಬ್ಲೈಂಡ್ ಮೆಥಡ್ ಅಂತಾನೆ ಅನ್ಕೊಳ್ಳಿ, ಒಂದು ಕುರ್ಡ್ ಮೆಥಡ್ ಅಂತೀವಲ್ವಾ. ಸರ್ ನನ್ಗೆ ಇದೆಲ್ಲ ಏನು ಗೊತ್ತಿಲ್ಲ ಸರ್, ಬಟ್ ಸ್ಟಿಲ್ ನನಗೆ ಇದನ್ನ ಆನ್ಸರ್ ಮಾಡಲೇಬೇಕು ಸರ್, ನನ್ಗೆ ಇದನ್ನ ಬಿಡಕ್ ಇಷ್ಟ ಇಲ್ಲ, ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನ್ಗೆ ಇದನ್ನ ಬಿಡಕ್ಕೂ ಇಷ್ಟ ಇಲ್ಲ ಸರ್. ಅಂತ ಸಂದರ್ಭದಲ್ಲಿ ನಾನು ಎಷ್ಟೊಂದು ಕ್ವೆಶನ್ಸ್ ಅನ್ನ ಅನಲೈಸ್ ಮಾಡಿದಾಗ ನನಗೆ ಸಿಕ್ಕಿರುವಂತಹ ಒಂದು ಪ್ಯಾಟರ್ನ್ ಏನಪ್ಪಾ ಅಂತ ಅಂದ್ರೆ, ಎ ಮತ್ತು ಬಿ, ಬಿ ಮತ್ತು ಸಿ, ಸಿ ಮತ್ತು ಡಿ ಒಂದೇ ರೀತಿಯಲ್ಲಿದೆ, ಎರಡೆರಡು ಆಪ್ಷನ್ ಇದೆ. ಒಂದು ಮಾತ್ರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಆಪ್ಷನ್ ಅನ್ನ. ಸೊ ಕೆಎ ನಡೆಸುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ಯಾಟರ್ನ್ ವರ್ಕ್ ಆಗುತ್ತೆ. ಎಷ್ಟೊಂದು ಕಡೆ ವರ್ಕ್ ಆಗುತ್ತೆ, ಎಲ್ಲಾ ಕಡೆ ಅಂತ ಹೇಳಲ್ಲ, ಬಿಕಾಸ್ ಇಟ್ ಈಸ್ ಬ್ಲೈಂಡ್ ಮೆಥಡ್ ಅಲ್ವಾ. ಕುಡ್ ಮೆಥಡ್ ಅಂತ ಹೇಳ್ತಾ ಇದೀನಿ ನಾನು, ಎಲ್ಲಾ ಕಡೆ ವರ್ಕ್ ಆಗಲ್ಲ ಇದು, ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಇಟ್ ವಿಲ್ ವರ್ಕ್. ಹಾಗೆ ನೀವು ಬೇರೆ ಒಂದು ಆಪ್ಷನ್ಸ್ ಅನ್ನ ನೋಡಿದ್ರೆ, ಬೇರೆ ಪ್ರಶ್ನೆಯ ಆಪ್ಷನ್ಸ್ ಅನ್ನ ನೋಡಿದ್ರೆ, ಕೆಲವೊಂದ್ಸರಿ ಎ ಬಿ ಸಿ ಕೊಟ್ಟಿರ್ತಾರೆ, ಎ ಬಿ ಸಿ ಜನರಲ್ ಇದು. ಕೆಲವೊಂದ್ಸರಿ ಬಿ ಸಿ ಡಿ ಕೊಟ್ಟಿರ್ತಾರೆ, ಇದು ಕೂಡ ಜನರಲ್. ಸೊ ಸಿ ಅನ್ನ ಸ್ಕಿಪ್ ಮಾಡಿ ಎ ಬಿ ಡಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ಮೋಸ್ಟ್ಲಿ ಕರೆಕ್ಟ್ ಆನ್ಸರ್ ಇರುತ್ತೆ, ಆಯ್ತಾ. ಸೊ ಆಪ್ಷನ್ಸ್ ಅನ್ನ ಕೂಡ ಒಂದ್ಸರಿ ಅಬ್ಸರ್ವ್ ಮಾಡಿ, ಯಾವ ತರ ಒಂಚೂರು ಏನಾದ್ರು ಚೇಂಜ್ ಮಾಡಿದಾರ ಆಪ್ಷನ್ ಅನ್ನ. ಸೊ ಇಲ್ಲ ಯಾವಾಗ್ಲೂ ಸ್ಟ್ಯಾಂಡರ್ಡ್ ಆಪ್ಷನ್ಸ್ ಏನಿರುತ್ತೆ, ಆ ಸ್ಟ್ಯಾಂಡರ್ಡ್ ಆಪ್ಷನ್ಸ್ ಗಿಂತ ಒಂದು ಚೂರು ಡಿವಿಯೇಟ್ ಆಗಿ ಡಿಫ್ರೆಂಟ್ ಆಗಿ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಅದು ಕರೆಕ್ಟ್ ಆಗಿರುತ್ತೆ. ಸೊ ಅಬ್ಸರ್ವ್ ಮಾಡಿ, ನಾನು ಎಷ್ಟೊಂದು ಕ್ವೆಶನ್ ಪೇಪರ್ ಅನ್ನ ಅನಲೈಸ್ ಮಾಡಿದಾಗ ನನಗೆ ಸಿಕ್ಕಿರುವಂತಹ ಒಂದು ಪ್ಯಾಟರ್ನ್ ಈ ಒಂದು ಬ್ಲೈಂಡ್ ಮೆಥಡ್ ಅಂತಾನೆ ಹೇಳ್ಬೋದು. ಐ ವಿಲ್ ನಾಟ್ ಸಜೆಸ್ಟ್ ಯು ಟು ಪುಟ್ ದಟ್ ಆನ್ಸರ್, ಬಟ್ ನಿಮ್ಗೆ ಒಂದು ಕನ್ಫರ್ಮೇಶನ್ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಎಲ್ಲೋ ಒಂದ್ ಕಡೆ ಡೌಟ್ ಇರುತ್ತೆ, ಡಿ ಇತ್ತಾ ಇಲ್ವಾ ಅಂತ, ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಎ, ಬಿ ಮತ್ತು ಡಿ ಸರಿ. ಓ ಆಪ್ಷನ್ ಕೂಡ ಹಂಗೆ ಇದೆಯಲ್ವಾ ಅಂತ, ಆಯ್ತಾ. ಏನು ಗೊತ್ತಿಲ್ಲ ಅಂದ್ರೆ ಹಾಕ್ಬೇಡಿ, ಏನು ಗೊತ್ತಿಲ್ಲ ಅಂತ ಅಂದ್ರು ಹಾಕಕ್ ಹೋಗ್ಬೇಡಿ. ಬಟ್ ಎರಡು ಗೊತ್ತಿತ್ತು, ಸಿ ತಪ್ಪು ಅಂತಾನು ಗೊತ್ತು, ಇಲ್ಲಿ ಎ ಮತ್ತು ಸಿನೂ ಇದೆ, ಎ ಅಂಡ್ ಸಿನೂ ಇದೆ ಜೊತೆಗೆ, ಅಥವಾ ಎ ಅಂಡ್ ಬಿನೂ ಇದೆ. ಇಲ್ಲಿ ನೋಡಿ ಎ ಅಂಡ್ ಬಿನೂ ಇದೆ, ಎ ಬಿ ಡಿನೂ ಇದೆ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀವಿ ಸರ್ ಅಂತಂದ್ರೆ, ಆಪ್ಷನ್ ಸ್ವಲ್ಪ ವಿಯರ್ಡ್ ಆಗಿರೋದ್ರಿಂದ ಅಥವಾ ಸ್ಟ್ಯಾಂಡರ್ಡ್ ಗಿಂತ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಎ ಬಿ ಡಿನೇ ಸರಿ ಅಂತ ಒಂದು ಚಾನ್ಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ಇದೀನಿ, ರೈಟ್? ಎಸ್. ಸೊ ಪಾರ್ವತಿ ಟೆಂಪಲ್ ಎಲ್ಲಿರೋದು? ನಾಚ್ನಾ ಕುತಾರದಲ್ಲಿ. ಓಕೆ, ಇಟ್ ಇಸ್ ನಾಟ್ ಇನ್ ಸಾಂಚಿ, ಇಟ್ ಇಸ್ ಇನ್ ನಾಚ್ನಾ ಕುತಾರ, ಆಯ್ತಾ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನಾಚ್ನಾ ಕುತಾರ, ಯಾವ ಸ್ಟೇಟ್ ಅಲ್ಲಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ, ರೈಟ್. ದೇವಗರ್ ಇರುವಂತದ್ದು ಉತ್ತರ ಪ್ರದೇಶದಲ್ಲಿ ದಶಾವತಾರ ಟೆಂಪಲ್ ಸಿಗುತ್ತೆ. ಹಾಗೆ ವಿಷ್ಣು ಟೆಂಪಲ್ ಇರುವಂತದ್ದು ಜಬಲ್ಪುರ್ ಅಲ್ಲಿ, ಜಬಲ್ಪುರ್ ಇರುವಂತದ್ದು ಮಧ್ಯಪ್ರದೇಶನಲ್ಲಿ. ಪಾರ್ವತಿ ಟೆಂಪಲ್ ಸಾಂಚಿಯಲ್ಲ, ಸಾಂಚಿಯಲ್ ಬದಲು ನಚ್ನಾ ಕುತಾರದಲ್ಲಿರುತ್ತೆ, ನಚ್ನಾ ಕುತಾರ ಡಿಸ್ಟ್ರಿಕ್ಟ್ ಅಲ್ಲಿ ಇರುತ್ತೆ. ಯಾವ ಸ್ಟೇಟ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಶಿವ ಟೆಂಪಲ್ ಭೂಮರಾದಲ್ಲಿ ಇರುತ್ತೆ, ಭೂಮರ ಇರುವಂತದ್ದು ಮಧ್ಯಪ್ರದೇಶದಲ್ಲಿ. ಇದು ಶಿವನ ದೇವಸ್ಥಾನ, ಇದು ಪಾರ್ವತಿಯ ದೇವಸ್ಥಾನ, ಹಾಗೆ ಇದು ವಿಷ್ಣು ದೇವಸ್ಥಾನ. ಸರ್ ಆಪ್ಷನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ, ಆಪ್ಷನ್ಸ್ ಅನ್ನ ಅನಲೈಸ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ಮುಂದಿನ ಎಕ್ಸಾಮಿನಲ್ಲಿ ಫೋರ್ತ್ ಇನ್ನ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸ್ ನಲ್ಲಿ ಜಬಲ್ಪುರ್ ನಲ್ಲಿ ಇರುವಂತದ್ದು ಯಾವ ದೇವಾಲಯ ಅಂತ ಕೇಳ್ಬೋದು. ಯಾರಿಗೆ ಅರ್ಪಣೆ ಮಾಡಿದ್ದಾರೆ? ಶಿವನಿಗ, ವಿಷ್ಣುವಿಗ? ವಿಷ್ಣುವಿಗೆ. ದಶಾವತಾರ ಟೆಂಪಲ್ ಇರುವಂತದ್ದು ದೇವಗಢದಲ್ಲಿ. ಈ ದಶಾವತಾರ ಕೂಡ ವಿಷ್ಣುವಿನ ಒಂದು ದೇವಾಲಯ. ವಿಷ್ಣು ದೇವಾಲಯ, ವಿಷ್ಣು ದೇವಾಲಯ. ಹಾಗೆ ಇದು ಶಿವನ ದೇವಾಲಯ. ಭೂಮಾರದಲ್ಲಿರುವಂತದ್ದು ಶಿವನ ದೇವಾಲಯ. ಪಾರ್ವತಿ ದೇವಸ್ಥಾನ ಅಂತೂ ಪಾರ್ವತಿ ತಾಯಿಗೆ ಅರ್ಪಣೆ ಆಗಿರುತ್ತೆ, ಅದು ಎಲ್ಲರೂ ಗೊತ್ತಿರುತ್ತೆ. ಬಟ್ ಕೇಳಿದ್ರೆ ಇವೆರಡು ಕೇಳ್ಬೋದು ಅಥವಾ ಈದ್ ಕೇಳ್ಬೋದು,
ಶಿವ ಟೆಂಪಲ್ ಅಂತ ಕೇಳಲ್ಲ, ಗುಮರದಲ್ಲಿರುವಂತಹ ದೇವಸ್ಥಾನ ಯಾರಿಗೆ ಅರ್ಪಿಸಲಾಗಿದೆ ಅಂತ ಕೇಳ್ಬೋದು. ಸೊ ಆಪ್ಷನ್ಸ್ ಅನಲೈಸ್ ಮಾಡಿದಾಗ ನಿಮ್ಗೆ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನುವಂತಹ ಒಂದು ಅಂದಾಜು ಕೂಡ ಸಿಗುತ್ತೆ. ರೈಟ್? ಎಸ್. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದ ಸೈನ್ಸ್ಗೆ ಸೇರಿರುವಂತದ್ದು ವೆರಿ ಬೇಸಿಕ್ ಕ್ವೆಶನ್ ಅಂತಾನೆ ಹೇಳ್ಬೋದು. ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳು ಕೆಳಕಂಡಂತಿವೆ. ಸರಿಯಾಗಿ ಹೊಂದಾಣಿಕೆಯಾಗಿರುವ ಸರ್ಕ್ಯೂಟ್ ಚಿಹ್ನೆಗಳು ಯಾವುವು? ಸೊ ಬೇಸಿಕಲಿ ಯಾವಾಗಲೂ ಕಾಮನ್ಲಿ ಯೂಸ್ಡ್ ಸರ್ಕ್ಯೂಟ್ ಬೋರ್ಡ್ಸ್ ಏನಿರುತ್ತೆ ನೀವು ನೋಡಿದ್ರೆ ಎಲ್ಲರೂ ಓದಿರ್ತೀರಾ 10ನೇ ಕ್ಲಾಸ್ ವರೆಗೂ, ಇವಾಗ ಸ್ವಲ್ಪ ಮರ್ತಂಗಾಗಿರುತ್ತೆ, ಇನ್ನೊಂದ್ಸಲಿ ರಿವೈಸ್ ಮಾಡ್ಕೊಳ್ಳಿ, ನಿಮ್ಗೆ ವಾಪಸ್ ತಾನೇ ಬರುತ್ತೆ. ಸೊ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಯಾವ ಕಾಂಪೋನೆಂಟ್ ಗಳನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಯ್ತಾ? ಮೊದಲನೇದಾಗಿ ಎಲೆಕ್ಟ್ರಿಕ್ ಸೆಲ್ ಅಂತ ಕೇಳಿದ್ದಾರೆ. ಸೊ ಎಲೆಕ್ಟ್ರಿಕ್ ಸೆಲ್ ಅನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ? ಈ ರೀತಿ ಡಿನೋಟ್ ಮಾಡ್ತೀವಿ. ದೊಡ್ಡ ಇರುವಂತದ್ದು ಪ್ಲಸ್, ಚಿಕ್ಕ ಇರುವಂತದ್ದು ಮೈನಸ್. ಓಕೆ. ಆಮೇಲೆ ಪ್ಲಗ್ ಕೀ ಆರ್ ಸ್ವಿಚ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಈ ರೀತಿಯಾಗೂ ಯೂಸ್ ಮಾಡ್ಬೋದು ಜನರಲ್ ಆಗಿ, ಬಟ್ ಟೆಕ್ನಿಕಲಿ ಈ ತರ ಯೂಸ್ ಮಾಡ್ತೀವಿ. ಇದನ್ನ ಕ್ಲೋಸ್ಡ್ ಸ್ವಿಚ್ ಅಂತ ಕರಿತೀವಿ. ಇದನ್ನ ಓಪನ್ ಸ್ವಿಚ್ ಅಂತ ಕರಿತೀವಿ. ಏನಂತ ಕರಿತೀವಿ? ಓಪನ್ ಸ್ವಿಚ್. ಸೊ ಇದು ಕ್ಲೋಸ್ ಸ್ವಿಚ್, ಇದು ಓಪನ್ ಸ್ವಿಚ್. ಅಂದ್ರೆ ಆನ್ ಆಗಿರೋ ಸ್ವಿಚ್, ಇದು ಆಫ್ ಆಗಿರೋ ಸ್ವಿಚ್ ಅಂತ ಅರ್ಥ ಅಷ್ಟೇ. ಸೊ ಹಾಗಾದ್ರೆ ಇದು ಕೂಡ ಇದು ಹಿಂಗ್ ಟಚ್ ಆದ್ರೆ ಕ್ಲೋಸ್ ಅಂತ, ಅಂದ್ರೆ ಆನ್ ಆಯ್ತು ಅಂತ. ಟಚ್ ಆಗಿಲ್ಲ ಅಂತಂದ್ರೆ ಏನರ್ಥ? ಆನ್ ಆಗಿಲ್ಲ ಅಂತ ಅರ್ಥ. ಜನರಲ್ ಆಗಿ ನಾವು ಈ ತರನು ಯೂಸ್ ಮಾಡ್ತೀವಿ ಅಥವಾ ಈ ತರನು ಯೂಸ್ ಮಾಡ್ತೀವಿ. ಬಟ್ ಇವೆರಡರ ಮಧ್ಯೆ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲೋಸ್ ಸ್ವಿಚ್ ಅಂತ ನಾವು ಕನ್ಸಿಡರ್ ಮಾಡೋದು. ಆಯ್ತಾ? ಇವೆರಡು ಕ್ಲೋಸ್ ಸ್ವಿಚ್ ಮತ್ತು ಓಪನ್ ಸ್ವಿಚ್. ರೈಟ್? ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು? ರೋಧಕ ಅಂದ್ರೆ ರೆಸಿಸ್ಟೆನ್ಸ್ ಅನ್ನು ಕೂಡ ನಾವು ಈ ರೀತಿಯಾಗಿ ಮಾಡ್ತೀವಿ. ಹಾಗೂ ಈ ಒಂದು ಡಯಾಗ್ರಾಮ್ ಇದು ಯಾವುದರ ಸಂಕೇತ? ಇದು ಬಲ್ಬ್ನ ಸಂಕೇತ. ಓಕೆ. ಎಲೆಕ್ಟ್ರಿಕ್ ಬಲ್ಬ್ ಲೈಟ್ ಇರುತ್ತಲ್ವಾ, ಅದರ ಸಂಕೇತ ಇದು, ನಾಟ್ ಸ್ವಿಚ್. ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಯಾವ್ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ? ಎಲೆಕ್ಟ್ರಿಕ್ ಸೆಲ್ ಮ್ಯಾಚ್ ಆಗಿದೆ, ರೆಸಿಸ್ಟರ್ ಮ್ಯಾಚ್ ಆಗಿದೆ. ಆಪ್ಷನ್ ಬಿ ಇರುವಂತದ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ. ಸೊ ಆನ್ಸರ್ ಏನು? ಆಪ್ಷನ್ 3 A and C is your right answer. Right? ಸೊ ಮುಂದಿನ ಪ್ರಶ್ನೆ ನೋಡ. ಇಲ್ಲೂ ಕೂಡ ಕೊಟ್ಟಿರ್ತಾರೆ ನೋಡಿ, ದೊಡ್ಡದಾಗಿರುವಂತದ್ದು ಪ್ಲಸ್, ಚಿಕ್ಕದಾಗಿರುವಂತದ್ದು ಮೈನಸ್. ಲಾಂಗ್ ಲೈನ್ ಪ್ಲಸ್, ಶಾರ್ಟರ್ ಲೈನ್ ಮೈನಸ್. ಇಲ್ಲಿ ಇನ್ಕರೆಕ್ಟ್ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ಇನ್ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಕ್ಲೋಸ್ ಸ್ವಿಚ್ ಮತ್ತು ಓಪನ್ ಸ್ವಿಚ್ ಈ ತರ ಕೊಡ್ತಾರೆ, ಮತ್ತು ರೆಸಿಸ್ಟರ್ಗೆ ಈ ತರ ನಾವು ಡಿನೋಟ್ ಮಾಡ್ತೀವಿ. ಹಾಗೆ ಬಲ್ಬ್ಗೆ ನಾನು ಅವಾಗಲೇ ಹೇಳಿದ್ನಲ್ವಾ, ಬಲ್ಬ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿಯಾಗಿ? ಇದು ಬಲ್ಬ್ನ ಸಂಕೇತ, ನಾಟ್ ಪ್ಲಗ್ ಕೀ. ಸ್ವಿಚ್ನ ಸಂಕೇತ ಅಲ್ಲ, ಬಲ್ಬ್ನ ಸಂಕೇತ ಇದು. ಎಸ್. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಸೊ ಈ ವೇದಿಕ್ ಟೈಮ್ಸ್ ಅಲ್ಲಿ, ಆಯ್ತಾ, ಹಿಸ್ಟ್ರಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಂಗಂತ ಹೇಳಿ ಹಿಸ್ಟ್ರಿಗೆ ಜಾಸ್ತಿ ಸಮಯವನ್ನ ಕೊಟ್ಟು ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ. ಆಯ್ತಾ? ಸೊ ಯಾವ್ಯಾವ್ದು HYT ಟಾಪಿಕ್ಸ್ ಇರುತ್ತೆ, ಯಾವ್ಯಾವ್ದು ಬಹುಮುಖ್ಯ ಟಾಪಿಕ್ಸ್ ಇರುತ್ತೆ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇನ್ನು ಉಳಿದಿರುವಂತಹ ಅಂಶಗಳನ್ನ ಜಾಸ್ತಿ ಓದುವಂತಹ ಅವಶ್ಯಕತೆ ಇಲ್ಲ ಹಿಸ್ಟ್ರಿಗೆ. ಯಾಕಂದ್ರೆ ನಾವು ಹಿಸ್ಟ್ರಿನ ಕರೆಕ್ಟ್ ಆಗಿ ಓದ್ತೀವಿ ಅಂತಂದ್ರೆ ಎಷ್ಟು ಹಿಸ್ಟ್ರಿ ಇದೆ? ಏನ್ಷಿಯಂಟ್ ಹಿಸ್ಟ್ರಿ ಇದೆ, ಮಿಡಿವಲ್ ಹಿಸ್ಟ್ರಿ ಇದೆ, ಮಾಡರ್ನ್ ಹಿಸ್ಟ್ರಿ ಇದೆ. ಹಾಗೆ ಕರ್ನಾಟಕಕ್ಕೆ ಬಂತು ಅಂದ್ರೆ ಕರ್ನಾಟಕದ ಏನ್ಷಿಯಂಟ್ ಹಿಸ್ಟ್ರಿ ಇದೆ, ಕರ್ನಾಟಕದ ಮಿಡಿವಲ್ ಹಿಸ್ಟ್ರಿ ಇದೆ. ಮಿಡಿವಲ್ ಹಿಸ್ಟ್ರಿ ಅಂತೂ ತುಂಬಾ ಇಂಪಾರ್ಟೆಂಟ್ ಕರ್ನಾಟಕದ್ದು. ಕರ್ನಾಟಕದ ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಪೋಸ್ಟ್ ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ. ಸೊ ಅದನ್ನೆಲ್ಲ ಓದ್ಬೇಕಾಗುತ್ತೆ. ಕರ್ನಾಟಕದ್ದು ಓದ್ಬೇಕು, ಇದು ಏನು ಇಂಡಿಯಾದು ಓದ್ಬೇಕು. ಹಾಗೆ ಫ್ರೀಡಮ್ ಸ್ಟ್ರಗಲ್ ಬರುತ್ತೆ, ಇಂಡಿಯಾದು ಫ್ರೀಡಮ್ ಸ್ಟ್ರಗಲ್, ಯಾರ್ಯಾರು ಏನೇನ್ ಮಾಡಿದ್ರು, ಯಾವ್ಯಾವ ಕಾಂಟ್ರಿಬ್ಯೂಷನ್ ಇದೆ, ವಿಮೆನ್ ಕಾಂಟ್ರಿಬ್ಯೂಷನ್ ಏನಿದೆ,
ಫ್ರೀಡಮ್ ಸ್ಟ್ರಗಲ್ಗೆ. ಹಾಗೆ ಕರ್ನಾಟಕ ಆಂಗಲ್, ಕರ್ನಾಟಕದಲ್ಲಿ ಫ್ರೀಡಮ್ ಸ್ಟ್ರಗಲ್ಗೆ ಏನೇನೆಲ್ಲ ಕಾಂಟ್ರಿಬ್ಯೂಷನ್ಸ್ ಇದೆ ಇದನ್ನು ಕೂಡ ನಾವು ಓದಬೇಕಾಗುತ್ತೆ. ಸೊ ಹಿಸ್ಟ್ರಿ ಇಸ್ ವಾಸ್ಟ್. ಎಲ್ಲಾನು ನಾನು ಸಿಸ್ಟಮ್ಯಾಟಿಕ್ ಆಗಿ ಓದ್ತೀನಿ ಅಂತಂದ್ರೆ ಓದಿದ್ರೆ ಗುಡ್. ಅಕಸ್ಮಾತ್ ಏನಾದ್ರು ಓದಿಲ್ಲ ಇವಾಗ ನಾನು ಓದ್ತಾ ಇದ್ದೀನಿ ಅಂತಂದ್ರೆ ಸ್ಪಿಕ್ ಸಮ್ HYTs. ಈ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಬಂದ್ರೆ ಟರ್ಮ್ಸ್ ಇಂಪಾರ್ಟೆಂಟ್. ಯಾವ್ಯಾವ್ದಕ್ಕೆ ಏನೇನಂತ ಕರಿತಾ ಇದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೇ ಕೂತ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಬಿಡಿ ಆ ಒಂದು ಟರ್ಮ್ಸು. ಆ ಟರ್ಮ್ಸ್ಗೆ ನಾವು ಏನಂತ ಕರಿತಿದ್ವಿ ಅರ್ಲಿ ಹಿಸ್ಟ್ರಿ ಅಥವಾ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ. ವೇದಿಕ್ ಪೀರಿಯಡ್ ಅಲ್ಲಿ ಒಂಥರ ಕರೀತಾರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಒಂಥರ ಕರೀತಾರೆ, ಮೌರ್ಯ ಕಿಂಗ್ಡಮ್ ಇದ್ದಾಗ ಅವಾಗ ಒಂದು ರೀತಿಯಲ್ಲಿ ಕರೀತಾ ಇರ್ತಾರೆ ಕೆಲವೊಂದು ವಸ್ತುಗಳನ್ನ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಸ್ ಆಗಿರ್ಬೋದು, ಹಾಗೆ ಆ ಥರದವು. ಸಭಾ ಅಂದ್ರೆ ಏನು, ಸಮಿತಿ ಅಂದ್ರೆ ಏನು, ಊರು ಅಂದ್ರೆ ಏನು, ಇವೆಲ್ಲ ಕೇಳ್ತಾರೆ, ಕೇಳಿದ್ದಾರೆ ಕೂಡ. ಸೊ ಆ ಟರ್ಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ರೈಟ್. ಸೊ ಈ ಒಂದು ಪ್ರಶ್ನೆ ನೋಡಿ, ಇಂದ್ರ ಪುರಂದರ ಅಂತ ಕರಿತಿದ್ರು, ದಾಸ್ಯು ಗವಿಸ್ತಿ ಅಂತ ಕರಿತಿದ್ರು, ಸರಸ್ವತಿ ನದಿಧಾಮ ಅಂತ ಕರಿತಿದ್ರು, ಆಯಾಸ್ ಅಂದ್ರೆ ಸಹಸ್ರ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಏನು, ಇದರಲ್ಲಿ ಯಾವುದನ್ನ ಸರಿಯಾಗಿ ಕೊಟ್ಟಿದ್ದಾರೆ, ಸರಿಯಾಗಿ ಜೋಡಿಸಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇದರಲ್ಲಿ ಇದನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಪ್ಪ ಅಂತಂದ್ರೆ, ದಾಸ್ಯು ಅಂದ್ರೆ ಗವಿಷ್ಟಿ ಅನ್ನುವಂಥದ್ದು ತಪ್ಪು. ಯಾಕೆ ತಪ್ಪು ಸರ್ ಅಂತಂದ್ರೆ, ಗವಿಷ್ಟಿ ಸಮಥಿಂಗ್ ಗೋ ಗ ಇವೆಲ್ಲ ವೇದಾಸ್ ಪೀರಿಯಡ್ ಅಲ್ಲಿ ಹಸುಗಳಿಗೆ ಕರೀತಾ ಇದ್ರು. ಇವಾಗೂ ಕೂಡ ಹಸುಗೆ ಗೋ ಅಂತಾನೆ ಅಂತೀವಲ್ವಾ. ಸೊ ಗವಿಷ್ಟಿ ಅನ್ನುವಂಥದ್ದು ದಾಸ್ಯು ಅನ್ನುವಂಥದ್ದು ತಪ್ಪಾಗುತ್ತೆ. ದಾಸ್ಯು ಅಂದ್ರೆ ಏನು, ಎನಿಮಿ ಅಂತ ಅರ್ಥ, ನಾಟ್ ಗವಿಸ್ತಿ. ಗವಿಸ್ತಿ ಇಸ್ ರಿಲೇಟೆಡ್ ಟು ಕೌಸ್ ಅಂಡ್ ದಾಸ್ಯೂಸ್ ಇಸ್ ರಿಲೇಟೆಡ್ ಟು ಎನಿಮೀಸ್, ಶತ್ರುಗಳಿಗೆ ಏನಂತ ಕರಿತಿದ್ರು, ದಾಸ್ಯೂಸ್ ಅಂತ ಕರಿತಿದ್ರು. ಹಾಗೆ ಇಂದ್ರನ ಪುರಂದರ ಅಂತಾನು ಕೂಡ ಕರಿತಿದ್ರು. ಪುರಂದರ ಅಂತ ಅಂದ್ರೆ ಏನು, ಬ್ರೇಕರ್ ಆಫ್ ಫೋರ್ಟ್ಸ್ ಅಂತ ಅರ್ಥ. ಬ್ರೇಕರ್ ಆಫ್ ಫೋರ್ಟ್ಸ್ ಅಂತ ಅರ್ಥ ಅಂದ್ರೆ ಕೋಟೆಗಳನ್ನ ಗೆಲ್ಲುವಂತವನು. ಬ್ರೇಕರ್ ಆಫ್ ಫೋರ್ಟ್ಸ್ ಅಂದ್ರೆ ಕೋಟೆಗಳನ್ನ ಚದುರಿಸಿ ಆ ಕೋಟೆಗಳನ್ನ ತನ್ನ ವಶಕ್ಕೆ ಪಡೆಯುವಂತವನು ಇಂದ್ರ ಅಂತ ಹೇಳ್ತಾ ಇದ್ರು. ಸರಸ್ವತಿ ನದಿಧಾಮ, ಸರಸ್ವತಿ ಅನ್ನುವಂಥದ್ದು ಏನ್ಷಿಯಂಟ್ ರಿವರ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಮೊದಲು ಒಂದು ನದಿ ಹರಿತಾ ಇತ್ತು, ಅದನ್ನ ಸರಸ್ವತಿ ನದಿ ಅಂತ ಅದಕ್ಕೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಈ ನದಿಧಾಮ ಅಂತ ಅಂದ್ರೆ ಬಿಡಿಸಿ ಬರೆದಾಗ ಏನಂತ ಆಗುತ್ತೆ, ನದಿ ಪ್ಲಸ್ ಉತ್ತಮ ಅಲ್ವಾ. ಉತ್ತಮವಾದಂತಹ ನದಿ ಸರಸ್ವತಿ. ಆಬ್ವಿಯಸ್ಲಿ ಅವಾಗ ಇದ್ದಂಥದ್ದು ಸರಸ್ವತಿ ನದಿಯನ್ನ ಎಲ್ಲರೂ ಪೂಜಿಸ್ತಿದ್ರು. ಇವಾಗ್ಲೂ ಕೂಡ ಕೆಲವರು ಸರಸ್ವತಿ ನದಿಯನ್ನ ಪೂಜಿಸ್ತಾರೆ ಇದೆ ಅನ್ಕೊಂಡು. ಇಟ್ ಮೈಟ್ ಬಿ ದೇರ್, ಗೊತ್ತಿಲ್ಲ ಇದ್ಯಾ ಇಲ್ವಾ ಅಂತ. ಸೊ ಸರಸ್ವತಿ ನದಿಧಾಮ ಅಂತಾನು ಕರೀತಿದ್ರು. ಆಯಾಸ್ ಅಂದ್ರೆ ಸಹಸ್ರ. ಇವಾಗ ಸಹಸ್ರ ಅಂದ್ರೆ ಏನು, ಸಹಸ್ರ ಅಂದ್ರೆ 100 ಅಂತ ಅಲ್ವಾ. ಸಹಸ್ರ ಅಂತ ಅಂದ್ರೆ 100. ಬಟ್ ಆಯಾಸ್ ಅಂದ್ರೆ ಏನು, ಆಯಾಸ್ ಅಂದ್ರೆ ವೆಪನ್ಸ್ ಅಂತ ಅಥವಾ ಮೆಟಲ್ಸ್. ಯೂಶಲಿ ಇಟ್ ವಾಸ್ ರೆಫರ್ ಟು ಆಸ್ ಮೆಟಲ್ಸ್ ಅಥವಾ ವೆಪನ್ಸ್. ಶಸ್ತ್ರಗಳು ಅಂತಿದ್ರು. ಯಾವ ಶಸ್ತ್ರಗಳು, ಮೆಟಲ್ ಅಲ್ಲಿ ಮಾಡಿರುವಂತಹ ಶಸ್ತ್ರಗಳಿಗೆ ಆಯಾಸ್ ಅಂತ ಕರೀತಿದ್ರು. ಹಾಗಾದ್ರೆ ಇಂದ್ರ ಕರೆಕ್ಟು, ಸರಸ್ವತಿ ಕರೆಕ್ಟು, ಆಯಾಸ್ ಕರೆಕ್ಟು. ಆನ್ಸರ್ ಏನು, ACD ಅಥವಾ ಎ ಮತ್ತು ಡಿ ಬಿಕಾಸ್ ಎ ಮತ್ತು ಸಿ, ರೈಟ್. ಎ ಅಂಡ್ ಸಿ ಆರ್ ಕರೆಕ್ಟ್ ಬಿಕಾಸ್ ಸಹಸ್ರ ಅನ್ನುವಂಥದ್ದು ತಪ್ಪಾಗಿ ಕೊಟ್ಟಿದ್ದಾರೆ. ಡಿ ತಪ್ಪು, ಸಾರಿ, ರೈಟ್. ಎ ಇಂದ್ರ ಪುರಂದರ ಕರೆಕ್ಟು, ಸರಸ್ವತಿ ನದಿಧಾಮ ಕರೆಕ್ಟು. ಆಯಾಸ್ ಅಂದ್ರೆ ಮೆಟಲ್ಸ್ ಅಲ್ಲಿ ಮಾಡಿರುವಂತಹ ಶಸ್ತ್ರಗಳು, ನಾಟ್ ಸಹಸ್ರಗಳು, ಶಸ್ತ್ರಗಳು. ಆಯ್ತಾ, ಸಹಸ್ರಾಸ್ ಅಂತಿರ್ಲಿಲ್ಲ. ಸಹಸ್ರ ಅಂತ ಅಂದ್ರೆ 100. ಸೊ ದಟ್ಸ್ ವೈ ದಿಸ್ ಇಸ್ ಆಲ್ಸೋ ರಾಂಗ್. ಡಿ ಇಸ್ ಆಲ್ಸೋ ರಾಂಗ್. ಆನ್ಸರ್ ಏನು, ಎ ಮತ್ತು ಸಿ. ಥರ್ಡ್ ಆಪ್ಷನ್ ಎ ಮತ್ತು ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸೇಮ್ ವಾಟ್ ಎವರ್ ನಾನು ಏನೇನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ಇದು ಹಂಗೆ ಇದೆ. ಗವಿಸ್ತಿ ಅಂತ ಅಂದ್ರೆ ಕೌಸ್ಗೋಸ್ಕರ ಯುದ್ಧವನ್ನ ಮಾಡ್ತಿದ್ದು ಅಂತದ್ದು, ವಿಚ್ ವಾಸ್ ರಿಲೇಟೆಡ್ ಟು ಕೌ. ಓಕೆ, ಎಲ್ಲ
ಟರ್ಮ್ಸ್ ನ ಕೂಡ ನೆನ್ಪಿಟ್ಕೊಳಕ್ ಆಗಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಏನ್ ಮಾಡ್ಕೊಬೇಕು, ಆ ಕೋಡ್ ಗಳನ್ನ ಇಟ್ಕೋಬೇಕು. ಗವ್ ಗಾವ್ ಅಂತಂದ್ರೆ ಗವ್ ಅಂತಂದ್ರೆ ಹಸು. ಹಸುಗೆ ಸಂಬಂಧಪಟ್ಟಿರುವಂತಹ ವರ್ಡ್ ಅಂತ ಗೊತ್ತಾದ್ರೆ ದಾಸ್ಯು ಅನ್ನಲ್ಲ. ಅದಂತೂ ಗೊತ್ತಿರುತ್ತೆ ನಿಮ್ಗೆ. ಹಾಗಾಗಿ ಆಪ್ಷನ್ ಬಿ ತಪ್ಪಾಗಿರುತ್ತೆ. ಆಪ್ಷನ್ ಎ ಕರೆಕ್ಟ್. ಯಾಕೆ? ಇಂದ್ರ ಪುರಂದರವನ್ನ ಕೋಟೆಗಳನ್ನ ಚಿದ್ರಿಸೋನು. ಈ ವಾಸ್ ಗಾಡ್ ಆಫ್ ವಾರ್ ಅಂತ ಕೂಡ ಕರಿತಿದ್ರು. ಅಂದ್ರೆ ಯುದ್ಧಗಳ ರಾಜ ಅಥವಾ ಯುದ್ಧಗಳ ದೇವರು ಇಂದ್ರ ಅಂತ ಕರಿತಿದ್ರು ವೇದಿಕ್ ಪೀರಿಯಡ್ ಅಲ್ಲಿ. ಸೊ ಏನೇ ಒಂದು ಯುದ್ಧವನ್ನ ಮಾಡ್ಬೇಕಾದ್ರೆ ಆ ಯುದ್ಧಕ್ಕೆ ಮುಂಚೆ ಯಾರಿಗೆ ಪೂಜಿಸ್ತಿದ್ರು? ಇಂದ್ರನಿಗೆ ಪೂಜೆ ಮಾಡ್ತಿದ್ರು. ಯಾಕೆ? ಬಿಕಾಸ್ ಅವರೆಲ್ಲ ಏನಂತ ಅನ್ಕೊಂಡಿದ್ರು, ಇಂದ್ರ ಯಾವುದರ ದೇವರು? ಯುದ್ಧಗಳ ದೇವರು. ಅವರನ್ನ ಫೋರ್ಟ್ ಡೆಸ್ಟ್ರಾಯರ್, ದ ಬ್ರೇಕರ್ ಆಫ್ ಫೋರ್ಟ್ಸ್ ಅಂತಾನು ಕೂಡ ಕರೀತಾ ಇದ್ರು. ಸೊ ಮುಂದಿನ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸ್ ಗಳಲ್ಲಿ ಬ್ರೇಕರ್ ಆಫ್ ಫೋರ್ಟ್ಸ್ ಅನ್ನ ಯಾರಂತ ಕರೀತಿದ್ರು ಅಂತ ಕೇಳಿದ್ರೆ ಇಂದ್ರ ಅಂತ ಹಾಕ್ಬೋದು, ಅಥವಾ ಪುರಂದರ ಅಂತ ಕೊಟ್ರೆ ಪುರಂದರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ದಾಸ್ಯು ಅಂದ್ರೆ ಎನಿಮಿ ಆಗುತ್ತೆ. ಗವಿಸ್ತಿ ಅಂತ ಅಂದ್ರೆ ಏನು ಹಸುಗಳನ್ನ ಹುಡುಕುವುದು ಅಥವಾ ಹಸುಗಳನ್ನ ಗೆಲ್ಲುವುದು, ಅದನ್ನ ಗವಿಸ್ತಿ ಅಂತ ಅಂತಾರೆ. ವಿಸ್ತಿ ಅಂತ ಅಂದ್ರೆ ಸರ್ಚ್ ಮಾಡುವಂಥದ್ದು. ಸರಸ್ವತಿ ನದಿಧಾಮ ಹೇಳ್ದಾಗೆ ಬೆಸ್ಟ್ ಆಫ್ ರಿವರ್ಸ್, ಉತ್ತಮವಾದಂತಹ ನದಿಗೆ ನದಿಧಾಮ ಅನ್ನೋರು ಅದೇ ಸರಸ್ವತಿ ನದಿ ಅಂತ ಇವಾಗ ಕರೀತಾ ಇದ್ದಾರೆ. ಸೊ ವೇದಿಕ್ ಪೀರಿಯಡ್ಸ್ ಅಲ್ಲಿ ಒಂದು ನದಿ ಇತ್ತು, ಉತ್ತಮವಾಗಿತ್ತು ಅಂತ ಅಂದಾಗ, ಸೊ ಇವಾಗಿನ ಜನರೇಷನ್ ಅಲ್ಲಿ ನಾವೇನ್ ಅನ್ಕೊಂತೀವಿ, ಸರಸ್ವತಿ ನದಿಯನ್ನ ಅವರು ರೆಫರ್ ಮಾಡ್ತಿದ್ರು ಅಂತ ಅನ್ಕೊಂತೀವಿ. ಆಯ ಅಂದ್ರೆ ಸಹಸ್ರ ತಪ್ಪು. ಸಹಸ್ರ ಅಂದ್ರೆ 100,000 ಆಕ್ಚುಲಿ. ಸೊ ಆಯಾಸ್ ಅಂದ್ರೆ ಏನು? ಮೆಟಲ್ಸ್ ನಲ್ಲಿ ಮಾಡಿರುವಂತದ್ದು ವೆಪನ್ಸ್ಗೆ ನಾವು ಏನಂತ ಕರಿತೀವಿ? ಆಯಾಸ್ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು. ಅಗೇನ್ ರಿಲೇಟೆಡ್ ಟು ಏನ್ಷಿಯಂಟ್ ಹಿಸ್ಟ್ರಿ. ಸೊ ಹರಪ್ಪ ಯಾವ್ದಕ್ಕೆ ಸೇರುತ್ತೆ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸೇರಿರುವಂತಹ ಪ್ರಶ್ನೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಯಾವ್ದಾದ್ರು ಎಕ್ಸಾಮ್ ತಗೊಳ್ಳಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೀವು ಓದ್ಲೇಬೇಕಾಗುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಾವ ಮೆಟಲ್ಸ್ ಗಳನ್ನ ಯೂಸ್ ಮಾಡ್ತಿದ್ರು, ಎಲ್ಲಿಂದ ವ್ಯಾಪಾರವನ್ನ ಅವರು ಮಾಡ್ತಾ ಇದ್ರು, ಅವರ ನಗರದ ಒಂದು ಪ್ಲಾನ್ ಯಾವ ತರ ಇತ್ತು, ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಪ್ಯಾರಲಲ್ ರೋಡ್ಸ್ ಆಗಿರ್ಬೋದು, ಪರ್ಪೆಂಡಿಕ್ಯುಲರ್ ರೋಡ್ಸ್ ಆಗಿರ್ಬೋದು, ಡ್ರೈನೇಜ್ ಹೇಗಿತ್ತು, ಯಾವ ಬ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ರು ಅಂದ್ರೆ ಇಟ್ಟಿಗೆಗಳು, ಯಾವ ಮೆಟೀರಿಯಲ್ ಇತ್ತು, ಹಾಗೆ ಯಾವ್ಯಾವ ಉಪಕರಣಗಳನ್ನ ಬಳಸ್ತಿದ್ರು, ಪಾಟ್ ಆಗಿರ್ಬೋದು ಅಥವಾ ಮಿರರ್ ಆಗಿರ್ಬೋದು ಅಥವಾ ಬೀಡ್ಸ್ ಮಣಿಗಳು, ಆರ್ನಮೆಂಟ್ಸ್ ಆಭರಣಗಳು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇವನ್ನೆಲ್ಲ ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾವ ತರ ಇರಬೇಕು ನಿಮ್ ನೋಟ್ಸ್ ಅಂತ ಅಂದ್ರೆ, ಒಂದು ಪೇಜ್ ಅಲ್ಲಿ ಅಥವಾ 2-3 ಪೇಜ್ ಆಗುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಎಲ್ಲದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಅದರ ಪಾಲಿಟಿ ಹೇಗಿತ್ತು, ಅಡ್ಮಿನಿಸ್ಟ್ರೇಷನ್, ಯಾರು ಆ ಒಂದು ನಗರವನ್ನ ನೋಡ್ಕೋತಿದ್ರು ಅನ್ನೋದು ಗೊತ್ತಿರಬೇಕು. ಎಕಾನಮಿ ಹೇಗಿತ್ತು ಅಂದ್ರೆ ಅವರ ವ್ಯಾಪಾರ ಆಗಿರ್ಬೋದು, ಅವರ ಇಂಡಸ್ಟ್ರೀಸ್ ಆಗಿರ್ಬೋದು, ಅವರ ಜೀವನ ಶೈಲಿ, ಸೊಸೈಟಿ ಹೇಗಿತ್ತು. ಅಗ್ರಿಕಲ್ಚರ್ ಕೂಡ ಎಕಾನಮಿಲೇ ಬರುತ್ತೆ. ಸೊ ಅದನ್ನು ಕೂಡ ಸಪ್ರೇಟ್ ಆಗಿ ಬರೀತೀನಿ ನಾನು. ಅಗ್ರಿಕಲ್ಚರ್ ಏನೆಲ್ಲ ಬೆಳೀತಾ ಇದ್ರು, ಏನೆಲ್ಲ ವ್ಯಾಪಾರವನ್ನ ಮಾಡ್ತಿದ್ರು, ಹಾಗೆ ನಗರ ವ್ಯವಸ್ಥೆ, ಟೌನ್ ಪ್ಲಾನಿಂಗ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್. ಟೌನ್ ಪ್ಲಾನಿಂಗ್ ಅಲ್ಲಿ UPSC ಅಲ್ಲಿ ಕೂಡ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಮೊದಲಿಗೆ ತಲೆಗೆ ಬರೋದು ಟೌನ್ ಪ್ಲಾನಿಂಗ್. ಸೊ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಸೈಟ್ಸ್ ಬರ್ತವೆ. ಹರಪ್ಪ ಆಗಿರ್ಬೋದು, ಮೊಹೆಂಜದಾರೋ ಆಗಿರ್ಬೋದು, ಲೋಥಲ್ ಆಗಿರ್ಬೋದು, ಚಾನುದಾರೋ ಆಗಿರ್ಬೋದು. ಇದರಲ್ಲಿ ಕಾಲಿಬಂಗನ್ ಆಗಿರ್ಬೋದು, ಇಂಪಾರ್ಟೆಂಟ್ ಆಗಿರುವಂತಹ ಫೀಚರ್ಸ್. ಕಾಲಿಬಂಗನಲ್ಲಿ ಏನ್ ನೋಡ್ಬೋದು ನಾವು? ಉತ್ತಿರುವಂತಹ ಒಂದು ಪ್ರದೇಶ ಅಂದ್ರೆ ಪ್ಲೋಡ್ ಫೀಲ್ಡ್ಸ್, ಒಂದು ಹೊಲವನ್ನ ಉತ್ತಿರುವಂತಹ ರೀತಿಯಲ್ಲಿ ನಮ್ಗೆ ಕಾಲಿಬಂಗನಲ್ಲಿ ಕಾಣುತ್ತೆ. ಇದನ್ನೆಲ್ಲ ಕಂಡಿಡಿದವ್ರು ಯಾರು ಅಂತಾನೂ ಕೂಡ ಕೇಳಿದ್ದಾರೆ. ಪ್ರಶ್ನೆ ಕೇಳಿರೋದ್ರಿಂದ ಈಗ ಸೈಟ್ಸ್ ಬರೀತೀರಲ್ವಾ,
ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಾವ್ಯಾವ ಸೈಟ್ಸ್ ಇತ್ತು, ಲೋಥಲ್ ಇರ್ಬೋದು, ಮೊಹೆಂಜೊದಾರೋ ಇರ್ಬೋದು, ಹರಪ್ಪ ಇರ್ಬೋದು, ಕಾಲಿಬಂಗನ್ ಇರ್ಬೋದು, ಚಾನುದಾರೋ ಇರ್ಬೋದು. ಸೊ ಹಾಗೆ ಹಲವಾರು ಸೈಟ್ಗಳು ಬರುತ್ತೆ. ಅದನ್ನೆಲ್ಲ ಏನೇನ್ ವಿಶೇಷತೆ ಇದೆ, ಯಾರು ಕಂಡಿಡಿದ್ರು ಅಂತ ಕೂಡ ಇವಾಗ ಒಂದು ಎಕ್ಸ್ಟ್ರಾ ನೋಟ್ ಮಾಡ್ಕೋಬೇಕು, ಯಾಕಂದ್ರೆ ಇದ್ರಲ್ಲಿ ಬಂದಿದೆ. ಇಲ್ಲ ಸರ್ ಒಂದು ಪ್ರಶ್ನೆ ಅಲ್ವಾ ಸರ್ ನಾನು ಬಿಡ್ತೀನಿ ಅಂತಂದ್ರೆ ನಿಮ್ ಇಷ್ಟ ಅದು, ಆಯ್ತಾ? ದಟ್ ಈಸ್ ಅಪ್ ಟು ಯುವರ್ ರಿಸ್ಕ್. ಇಲ್ಲ ನಾನು ಹಿಸ್ಟ್ರಿಯಲ್ಲಿ ವೀಕ್ ಇದ್ದೀನಿ, ಹಿಸ್ಟ್ರಿಯಲ್ಲಿ ಕವರ್ ಮಾಡುವಂತಹ ಪ್ರಶ್ನೆಯನ್ನ ನಾನು ಜಾಗ್ರಫಿಯಲ್ಲಿ ಕವರ್ ಮಾಡ್ಕೋತೀನಿ ಅಂತಂದ್ರೆ ಗುಡ್, ದಟ್ ಈಸ್ ಯುವರ್ ಸ್ಟ್ರಾಟಜಿ. ಸೊ ಎಲ್ಲಾ ಟಾಪರ್ಸ್ ಕೂಡ ಬಂದು ನಿಮ್ಮ ಸ್ಟ್ರಾಟಜಿಯನ್ನ ನೀವು ಬೆಳೆಸ್ಕೊಳ್ಳಿ, ನಿಮ್ಮ ಸ್ಟ್ರಾಟಜಿಯನ್ನ ನೀವು ಬೆಳೆಸ್ಕೊಳ್ಳಿ ಅಂತ ಇರ್ತಾರೆ. ವಾಟ್ ಈಸ್ ದಟ್ ಸ್ಟ್ರಾಟಜಿ? ಏನ್ ಮಾಡ್ಬೇಕು ಸರ್ ಆ ಸ್ಟ್ರಾಟಜಿಯನ್ನ ಬೆಳೆಸ್ಕೋಬೇಕಂತಂದ್ರೆ, ನಿಮ್ಮ ಒಂದು ಸಾಮರ್ಥ್ಯಗಳು, ಸ್ಟ್ರೆಂತ್ಸ್ ಅಂತ ನಾವೇನಂತೀವಿ, ವೀಕ್ನೆಸಸ್ಗಳು, ಆಯ್ತಾ? ಎರಡನ್ನ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ ಬಗ್ಗೆ. ಐ ಆಮ್ ಗುಡ್ ಅಟ್ ಹಿಸ್ಟ್ರಿ ಸರ್, ನಾನು ತುಂಬಾ ಚೆನ್ನಾಗಿ ಹಿಸ್ಟ್ರಿ ಕಲ್ತಿದ್ದೀನಿ. ಹಿಸ್ಟ್ರಿ ಇಸ್ ಯುವರ್ ಸ್ಟ್ರೆಂತ್. ಹಿಸ್ಟ್ರಿಯಲ್ಲಿ 20 ಪ್ರಶ್ನೆ ಬಂದ್ರೆ 18 ಆನ್ಸರ್ ಮಾಡ್ಬೇಕು ನೀವು, ಇಲ್ಲ 16 ಆನ್ಸರ್ ಮಾಡ್ಬೇಕು. 16 ಈಸ್ ಗುಡ್ ಎನಫ್. ಔಟ್ ಆಫ್ 20 16 ಏನಾದ್ರು ನೀವು ಸರಿಯಾಗಿ ಉತ್ತರ ಮಾಡಿದ್ರೆ ಗುಡ್. ಹಿಸ್ಟ್ರಿ ಸ್ಟ್ರಾಂಗ್ ಸಬ್ಜೆಕ್ಟ್ ನಿಮ್ದು. ಇಲ್ಲ ಸರ್ ನಾನು ಹಿಸ್ಟ್ರಿ ಸ್ವಲ್ಪ ವೀಕ್ ಇದ್ದೀನಿ, ಬಟ್ ನನ್ನ ಜಾಗ್ರಫಿ ತುಂಬಾ ಸ್ಟ್ರಾಂಗು, ನನ್ನ ಮೆಂಟಲ್ ಎಬಿಲಿಟಿ ತುಂಬಾ ಸ್ಟ್ರಾಂಗು, ನನ್ನ ಪಾಲಿಟಿ ತುಂಬಾ ಸ್ಟ್ರಾಂಗು ಅಂತಂದ್ರೆ 20 ಪ್ರಶ್ನೆ ಹಿಸ್ಟ್ರಿಯಲ್ಲಿ ಕೊಟ್ರೆ 16 ಆನ್ಸರ್ ಮಾಡಬೇಡಿ ನೀವು, 12 ಮಾಡಿ ಸಾಕು, 11 ಮಾಡಿ ಸಾಕು. ಇನ್ನ 9 ಪ್ರಶ್ನೆ ನಂದಲ್ಲ ಅಂತ ಬಿಟ್ಬಿಡಿ. ಬಟ್ ಮೆಂಟಲ್ ಎಬಿಲಿಟಿಯಲ್ಲಿ ಇಟ್ಕೋಬೇಕು ನೀವು, ಅಥವಾ ಪಾಲಿಟಿಯಲ್ಲಿ ಬರುವಂತಹ ಆನ್ಸರ್ಸ್ ಅನ್ನ ಇಟ್ಕೋಬೇಕು. ಮೆಂಟಲ್ ಎಬಿಲಿಟಿಯಲ್ಲಿ ಅರೌಂಡ್ 15 to 20 ಬರುತ್ತೆ, 14 ಹಾಕ್ಬೇಕು ಕರೆಕ್ಟ್ ಆಗಿ ನೀವು. 15ಕ್ಕೆ 14, 20 ಏನಾದ್ರು ಕೊಟ್ರೆ ಜಾಕ್ ಪಾಟ್, 20 ಏನಾದ್ರು 20 ಕೊಟ್ರೆ 18 ಹಾಕ್ಬೇಕು ಮೆಂಟಲ್ ಎಬಿಲಿಟಿ. ಆರ್ ಪಾಲಿಟಿ 10ರಲ್ಲಿ 9 ಹಾಕ್ಬೇಕು ಕರೆಕ್ಟ್ ಆಗಿ. ಹಿಸ್ಟ್ರಿನ ನೀವು ನೆಗ್ಲೆಕ್ಟ್ ಮಾಡ್ತೀನಿ ಅಂದ್ರೆ ಬೇರೆದ್ರಲ್ಲಿ ಕವರ್ ಮಾಡ್ಕೊತೀರಾ, ದಟ್ ಈಸ್ ಯುವರ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿನ ಯಾರು ಡೆವಲಪ್ ಮಾಡಬೇಕು? ನಿಮ್ಮ ಸ್ಟ್ರಾಟಜಿಯನ್ನ ನೀವೇ ಡೆವಲಪ್ ಮಾಡಬೇಕು. ಯಾಕೆ ಅಂತ ಅಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಸ್ಟ್ರೆಂತ್ಸ್ ಯಾವುದು, ನಿಮ್ಮ ವೀಕ್ನೆಸ್ ಯಾವುದು, ಯಾವ್ದನ್ನ ನಾನು ಬಿಡಬಹುದು, ಯಾವ್ದನ್ನ ನಾನು ಕಡಿಮೆ ಓದ್ಬೋದು, ಯಾವ್ದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು, ಇದೇ ಸ್ಟ್ರಾಟಜಿ. ದಟ್ ಈಸ್ ಕಾಲ್ಡ್ ಎ ಸ್ಮಾರ್ಟ್ ವರ್ಕ್. ನನಗೆ ಹಿಸ್ಟ್ರಿ ಬರಲ್ಲ, ನನಗೆ ಹಿಸ್ಟ್ರಿ ವೀಕ್ ಇದ್ದೀನಿ ಅಂತಂದ್ರೆ 3 ತಿಂಗಳು ಕೂತ್ಕೊಂಡು ಓದಿದ್ರು ನಾನು ಹಿಸ್ಟ್ರಿ ವೀಕೇ ಇರ್ತೀನಿ, ಆಯ್ತಾ? ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ಸ್. ನಾನು ಬೇರೆ ಯಾವ್ದನ್ನೋ ಮಾಡಿದಿರಾ 3 ತಿಂಗಳು ಹಿಸ್ಟ್ರಿ ಓದಿದ್ರೆ ನೋಡಪ್ಪ, ವೀಕ್ ಇರೋ ಸಬ್ಜೆಕ್ಟ್ ಅನ್ನ ನಾನು ಸ್ಟ್ರಾಂಗ್ ಮಾಡ್ಕೋಬಹುದು. ಬಟ್ ನಿಮ್ಗೆ ಇದೆಯಾ ಟೈಮು? 3 months ಬರೀ ಹಿಸ್ಟ್ರಿನೇ ಓದುವಂತಹ ಪೇಷನ್ಸು ಇರಲ್ಲ, ಹಾಗೆ ಆ ಒಂದು ತಾಳ್ಮೆನೂ ಇರಲ್ಲ ಅಲ್ವಾ? ತಾಳ್ಮೆನೂ ಇರಲ್ಲ, ಇಂಟ್ರೆಸ್ಟು ಬರಲ್ಲ, ಏನ್ ಮಾಡ್ತೀರಾ ಅವಾಗ? ದಟ್ ಈಸ್ ವೈ ಚೂಸ್ ಯುವರ್ ಟಾಪಿಕ್ಸ್. ಹಿಸ್ಟ್ರಿ ನಿಮ್ ವೀಕ್ ಅಂದ್ರೂ ಪರವಾಗಿಲ್ಲ, ಕೆಲವೊಂದು ಟಾಪಿಕ್ಸ್ ಗಳನ್ನ ಚೂಸ್ ಮಾಡ್ಕೊಂಡು ಓದಿ. ಯಾವ ತರ ಅಂದ್ರೆ ಇವಾಗ ಹೇಳಿದ್ನಲ್ವಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ಅಕ್ಬರ್ ಕಾನ್ಕ್ವೆಸ್ಟ್ಗಳು ಯಾವ್ಯಾವ ಇತ್ತು, ವಿಜಯನಗರ ಕಿಂಗ್ಡಮ್ ಅಂತ ಬಂದ್ರೆ ವಿಜಯನಗರದಲ್ಲಿ ಯಾರು ಫೇಮಸ್ ರಾಜ ಇದ್ರು, ಕೃಷ್ಣದೇವರಾಯ ಅವರು ಯಾವ್ಯಾವ್ದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರು, ಹೌದಾ? ವಿಸ್ತಾರ ಮಾಡ್ಬೇಕಾದ್ರೆ ಯಾವ್ಯಾವ ರಾಜ್ಯಗಳನ್ನ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡ್ರು. ಈ ತರ ಕೆಲವೊಂದು HYT ಗಳನ್ನ ಗುರುತಿಸಿ ನೀವು ನೋಟ್ಸ್ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ಮೋರ್ ದೆನ್ ಎನಫ್ ಫಾರ್ ಯಾವ್ದಕ್ಕೆ? ಹಿಸ್ಟ್ರಿಗೆ. ಸೊ ಅದಕ್ಕೆ ಮೊದಲನೇ ಹೆಜ್ಜೆ ಏನು? PYQs ಗಳನ್ನ ಸಾಲ್ವ್ ಮಾಡುವಂಥದ್ದು. PYQs ಸಾಲ್ವ್ ಮಾಡಿದಾಗೆ ನಮ್ಗೆ ಯಾವ ತರ ಪ್ರಶ್ನೆಗಳು ಬರ್ತಿದಾವೆ, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ಇದರಲ್ಲಿ ಡೈರೆಕ್ಟ್ ಕ್ವೆಶನ್ 1827ರಲ್ಲಿ ಹರಪ್ಪನ ಬೃಹತ್ ದಿಬ್ಬಗಳು, ಹರಪ್ಪ ಒಂದು ಸೈಟು, ಅದರಲ್ಲಿ ಒಂದು ಬೃಹತ್ ದಿಬ್ಬಗಳು ಕಾಣ್ ಬರುತ್ತೆ. ಆ ಬೃಹತ್ ದಿಬ್ಬಗಳನ್ನ ಯಾರು ಕಂಡುಹಿಡಿದ್ರು ಅಂತಂದ್ರೆ ಚಾರ್ಲ್ಸ್ ಮೇಸನ್ ಅವರು ಕಂಡುಹಿಡಿತಾರೆ. ಆಪ್ಷನ್ 1 ಇಸ್ ಯುವರ್ ರೈಟ್ ಆನ್ಸರ್. ರೈಟ್. ಅಷ್ಟೇ ಬಿಡೋದಲ್ಲ, ಜೇಮ್ಸ್ ಪ್ರಿನ್ಸೆಪ್ ಏನನ್ನ ಕಂಡುಹಿಡಿದ್ರು, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಏನ್ ಮಾಡಿದ್ರು, ರಿಚರ್ಡ್ ಸ್ಟ್ರಾಚಿ ಅವರು ಏನ್ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಿರ್ಬೇಕು, ಆಯ್ತಾ? ಇಟ್ ಶುಡ್ ಬಿ ಇನ್ ಯೋರ್ ನೋಟ್ಸ್. ಸೊ ಚಾರ್ಲ್ಸ್ ಮೇಸನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಬ್ರು ಸೋಲ್ಜರ್ ಆಗಿರ್ತಾರೆ. ಸೋಲ್ಜರ್ ಕೆಲಸವನ್ನ ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಈ ತರ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಸಿಗುವಂತದ್ದು ಒಂದು ಅವರ ಡಾಕ್ಯುಮೆಂಟರೀಸ್ ಅಲ್ಲಿ ಏನಂತ ಕೊಟ್ಟಿರ್ತಾರೆ, ಪಾಳು ಬಿದ್ದಿರುವಂತಹ ನಗರ ಅಂತ ಕೊಟ್ಟಿರ್ತಾರೆ. ಚಾರ್ಲ್ಸ್ ಮೇಸನ್ ಅವರು ಬರಿತಾ ಇರ್ತಾರೆ ಎಕ್ಸ್ಪ್ಲೋರ್ ಮಾಡಿದಾಗ. ಈಗ ಒಂದು ಡೈರಿ ಇಟ್ಕೊಂಡು ನಾನು ಇದನ್ನ ಇಲ್ಲಿ ನೋಡ್ದೆ ಅಂತ ಮಾಡ್ತಾ ಹೋಗ್ಬೇಕಾದ್ರೆ ಈ ಹರಪ್ಪ ಹತ್ರ ಬಂದು ಪಾಳು ಬಿದ್ದಿರುವಂತಹ ನಗರಗಳು ಅಥವಾ ದಿಬ್ಬಗಳನ್ನ ನೋಡಿ ಅದನ್ನು ಕೂಡ ಅವರು ಬರ್ಕೊಂಡಿರ್ತಾರೆ. ಯಾರು? ಚಾರ್ಲ್ಸ್ ಮೇಸನ್ ಅವರು.